ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಕಾಸ್ಟ್ ಅಕೌಂಟಿಂಗ್ ಈ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಜಾಬ್ ಕಾಸ್ಟಿಂಗ್ ರಿಲೇಟೆಡ್ ಬೇಸಿಕ್ ವಿಡಿಯೋ ಹಾಗೆ ಪ್ರಾಬ್ಲಮ್ಸ್ ಕೂಡ ಅಪ್ಲೋಡ್ ಆಗಿದೆ. ಪ್ರೋಸೆಸ್ ಕಾಸ್ಟಿಂಗಲ್ಲಿ ಸೆಕೆಂಡ್ ವಿಡಿಯೋ, ಫಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್, ಇಂಟ್ರೊಡಕ್ಷನ್ ಆ್ಯಂಡ್ ಫಾರ್ಮೇಟನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಒಂದು ಪ್ರೋಸೆಸ್ ಕಾಸ್ಟಿಂಗಲ್ಲಿ ಫಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ನಂಬರ್ 1, ಎ ಪ್ರಾಡಕ್ಟ್ ಪಾಸಸ್ ಥ್ರೂ ದ 3 ಡಿಸ್ಟಿಂಕ್ಟ್ ಪ್ರೋಸೆಸ್ ಟು ದ ಕಂಪ್ಲೀಷನ್. ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರೆ ಇಲ್ಲಿ 3 ಪ್ರೋಸೆಸ್ ನಡೀತಾ ಇದೆ. 1, 2, 3 ಫಸ್ಟ್ ಪ್ರೋಸೆಸ್, ಸೆಕೆಂಡ್ ಪ್ರೋಸೆಸ್ ಆ್ಯಂಡ್ ಥರ್ಡ್ ಪ್ರೋಸೆಸ್. ಎಷ್ಟು ಟೋಟಲ್ ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ? 500 ಯೂನಿಟ್ಸ್ ಇದೆ. ಇಲ್ಲಿ ನಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್. ಎಷ್ಟು ಮೆಟೀರಿಯಲ್ನ ಯೂಸ್ ಮಾಡ್ತಾ ಇದ್ದೀವಿ, ಎಷ್ಟು ಲೇಬರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಇದೆ. ಡೈರೆಕ್ಟ್ ಲೇಬರ್ ಅಂತ ಹೇಳಿದರೆ ವೇಜಸ್, ಅಂದರೆ ನಾವೀಗ ಲೇಬರ್ಸ್ಗೆ ಏನೊಂದು ಸ್ಯಾಲ್ರಿ ವೇಜಸ್ ಕೊಡಬೇಕು ಅಲ್ವಾ. ಡೈರೆಕ್ಟ್ ಲೇಬರ್ ಇಸ್ ನಥಿಂಗ್ ಬಟ್ ಎ ವೇಜಸ್. ದ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಫಾರ್ ದ ಪೀರಿಯಡ್ ವೇರ್ 1400 rupees. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1400 rupees ಇದೆ. ಅಪಾರ್ಷನ್ಡ್ ಟು ದ ಪ್ರೋಸೆಸ್ ಆನ್ ದ ಬೇಸಿಸ್ ಆಫ್ ವೇಜಸ್. ಆನ್ ದ ಬೇಸಿಸ್ ಆಫ್ ವೇಜಸ್ ಅಂತ ಹೇಳಿದರೆ ಡೈರೆಕ್ಟ್ ಲೇಬರ್ ಈ ಒಂದು ರೇಷಿಯೋನ ಬೇಸ್ ಆಗಿಟ್ಕೊಂಡು ನಾವು ಈ ಓವರ್ ಹೆಡ್ ಏನಿದೆ 1400 rupeesನ ಪ್ರೋಸೆಸ್ 1, ಪ್ರೋಸೆಸ್ 2, ಪ್ರೋಸೆಸ್ 3 ಮೂರಕ್ಕೂ ಕೂಡ ನಾವು ಸಪ್ರೇಟ್ ಮಾಡಬೇಕು. ನೋ ವರ್ಕ್ ಇನ್ ಪ್ರೋಗ್ರೆಸ್ ಆರ್ ಪ್ರೋಸೆಸ್ ಸ್ಟಾಕ್ಸ್ ಎಕ್ಸಿಸ್ಟೆಡ್ ಅಟ್ ದ ಬಿಗಿನಿಂಗ್ ಆರ್ ಅಟ್ ದ ಎಂಡ್ ಆಫ್ ದ ವೀಕ್. ಪ್ರಿಪೇರ್ ಪ್ರೋಸೆಸ್ ಅಕೌಂಟ್. ನಾವೀಗ ಪ್ರೋಸೆಸ್ 1 ಅಕೌಂಟ್, ಪ್ರೋಸೆಸ್ 2 ಅಕೌಂಟ್, ಪ್ರೋಸೆಸ್ 3 ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ನೋ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಇದೆ, ಡೈರೆಕ್ಟ್ ಲೇಬರ್ ಇದೆ, ಓವರ್ ಹೆಡ್ ಎಕ್ಸ್ಪೆನ್ಸಸ್, 3 ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಇದಿಷ್ಟನ್ನು ಬಿಟ್ಟರೆ ಈ ಒಂದು ಕ್ವಶನಲ್ಲಿ ಇನ್ಯಾವುದೇ ಇನ್ಫಾರ್ಮೇಷನ್ ಇಲ್ಲ ನಮಗೆ. 3 ಎಕ್ಸ್ಪೆನ್ಸಸ್ಸು, ಹಾಗೆಯೇ ಒಂದು ಎಷ್ಟು ಔಟ್ಪುಟ್ ಯೂನಿಟ್ಸ್ ಅಂತ ಹೇಳಿದ್ದಾರೆ, 500 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನಾವೀಗ ಪ್ರೋಸೆಸ್ 1, 2, 3 ನಾವು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಫಸ್ಟ್ ಪ್ರೋಸೆಸ್ 1 ಅಕೌಂಟ್ ವೀಕ್ ಎಂಡಲ್ಲಿ 15th Jan ಕ್ಲೋಸ್ ಆಗ್ತಾ ಇರೋಂಥದ್ದು. ಆ ಒಂದು ವೀಕಲ್ಲಿ 500 ಯೂನಿಟ್ಸು ಔಟ್ಪುಟ್ ಇದೆ. 15th Jan 2023. ಪರ್ಟಿಕ್ಯುಲರ್ ಅಮೌಂಟ್ ಕಾಲಮಲ್ಲಿ ನಾವು 2 ಕಾಲಮ್ಸ್ ಬರುತ್ತೆ. ಕಾಸ್ಟ್ ಪರ್ ಯೂನಿಟ್, ಒಂದು ಯೂನಿಟಿಗೆ ಎಷ್ಟು ಕಾಸ್ಟ್ ಅಂತ ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಹಾಗೆ ಟೋಟಲ್ ಕಾಸ್ಟ್ ಎಷ್ಟು ಅಂತ ಕೂಡ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್, ಕಾಸ್ಟ್ ಪರ್ ಯೂನಿಟ್, ಟೋಟಲ್ ಕಾಸ್ಟ್. ಫಸ್ಟ್ ನಾವು ಫಾರ್ಮೇಟಲ್ಲಿ ಡಿಸ್ಕಸ್ ಮಾಡಿದಾಗೇ ಈ ಡೆಬಿಟ್ ಸೈಡ್ ಏನಿದೆ, ಈ ಡೆಬಿಟ್ ಸೈಡಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವು ತಗೊಳ್ತೀವಿ. ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವುದೆಲ್ಲ ಇರುತ್ತೆ? ಡೈರೆಕ್ಟ್ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆರ್ ವೇಜಸ್, ಹಾಗೆಯೇ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಇಲ್ಲಿ ಈ 3 ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ. ಟು ಡೈರೆಕ್ಟ್ ಮೆಟೀರಿಯಲ್ ಎಷ್ಟಿದೆ? ಟು ಡೈರೆಕ್ಟ್ ಮೆಟೀರಿಯಲ್ ಪ್ರೋಸೆಸ್ 1 3500 ಇದೆ. ಹಾಗೆಯೇ ಟು ಡೈರೆಕ್ಟ್ ಲೇಬರ್ 2500 ಇದೆ. ಟು ಡೈರೆಕ್ಟ್ ಮೆಟೀರಿಯಲ್ 3500. ನಮಗೆ ಕಾಸ್ಟ್ ಪರ್ ಯೂನಿಟ್ ಯಾವ ರೀತಿ ಸಿಗುತ್ತೆ? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಔಟ್ಪುಟ್ ಯೂನಿಟ್ಸನ್ನು ಮಾಡಬೇಕು. 3500 ಡಿವೈಡೆಡ್ ಬೈ ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ? 500 ಯೂನಿಟ್ಸ್ ಔಟ್ಪುಟ್ ಇರೋದು. ಕ್ವಶನಲ್ಲಿ ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾರೆ. 3500 ಡಿವೈಡೆಡ್ ಬೈ 500, 7 rupees ಒಂದು ಕಾಸ್ಟ್, ಒಂದು ಯೂನಿಟ್ಟಿಗೆ ಆಗುವಂಥ ಕಾಸ್ಟ್ ಆಗಿದೆ. ನೆಕ್ಸ್ಟು ಟು ಡೈರೆಕ್ಟ್ ಲೇಬರ್ 2500 rupees. ಇದು ಅಷ್ಟೇ ಕಾಸ್ಟ್ ಪರ್ ಯೂನಿಟ್ ಬೇಕು ಅಂದರೆ 2500 ಡಿವೈಡೆಡ್ ಬೈ 500 ಯೂನಿಟ್ಸ್ ಏನಿದೆ 5 rupees ಪರ್ ಯೂನಿಟ್, ಒಂದು ಯೂನಿಟಿಗೆ 5 rupees ಅಷ್ಟು ನಮಗೆ ಲೇಬರ್ದು ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ನೆಕ್ಸ್ಟು ಟು ಓವರ್ ಹೆಡ್ ಎಕ್ಸ್ಪೆನ್ಸಸ್. ಈ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿದೆ ನಮಗೆ ಡೈರೆಕ್ಟಾಗಿ ಕೊಟ್ಟಿಲ್ಲ. ಏನು ಹೇಳಿದ್ದಾರೆ? 1400 rupees ಇದೆ. ಟೋಟಲ್ ವೇಜಸ್ ನಮಗೆ ಟೋಟಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಪ್ರೋಸೆಸ್ 1, 2, 3 ಈ ಮೂರನ್ನು ಕೂಡ ಸೇರಿಸಿ. ಇದರಲ್ಲಿ ನಮಗೆ ಪ್ರೋಸೆಸ್ 1ಗೆ ಎಷ್ಟು, 2ಗೆ ಎಷ್ಟು, 3ಗೆ ಎಷ್ಟು ಅಂತ ಆನ್ ದ ಬೇಸಿಸ್ ಆಫ್ ವೇಜಸ್, ಡೈರೆಕ್ಟ್ ಲೇಬರ್ ಇದೆಯಲ್ಲ, ಈ ಒಂದು ರೇಷಿಯೋಯಿಂದ ನಾವು ರೇಷಿಯೋ ಫೈಂಡ್ ಔಟ್ ಮಾಡಿಕೊಂಡು ಇದನ್ನು 3 ಪ್ರೋಸೆಸ್ಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 25, 20, 25 ಅಂದರೆ 2500, 2000, 2500 ಇತ್ತು. 2 to 0 ಎಲ್ಲದರಲ್ಲೂ ಕಾಮನ್ ಇರೋದ್ರಿಂದ ಅದನ್ನು ಬಿಟ್ಟು ನಾವು 25, 20, 25 ಅಂತ ತೊಗೊಂಡಿದ್ದೀವಿ. 5ಇಂದ ಎಲ್ಲದೂ ಕೂಡ ಹೋಗುತ್ತೆ. 5 5s, 5 4s, 5 5s. 5:4:5 ರೇಷಿಯೋ ಎಷ್ಟಾಯಿತು? 5:4:5. ಪ್ರೋಸೆಸ್ 1ಗೆ 5, ಪ್ರೋಸೆಸ್ 2ಗೆ 4, ಪ್ರೋಸೆಸ್ 3ಗೆ 5. ಇದನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 14 ಆಗುತ್ತೆ. 5/14 ಪ್ರೋಸೆಸ್ 1ಗೆ, ಪ್ರೋಸೆಸ್ 2ಗೆ 4/14, ಪ್ರೋಸೆಸ್ 3ಗೆ 5/14.
ಓವರ್ ಹೆಡ್ ಎಕ್ಸ್ಪೆನ್ಸಸ್ 1400 ಇಂಟು 5/14 ಎಷ್ಟಾಗುತ್ತೆ 500 ಟೋಟಲ್ ಕಾಸ್ಟು ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು ಇರೋದು. ಇದನ್ನು ಪರ್ ಯೂನಿಟಿಗೆ ಮಾಡಿದಾಗ 500 ಡಿವೈಡೆಡ್ ಬೈ ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ 500 ಯೂನಿಟ್ಸ್ ಇದೆ. 500 ಡಿವೈಡೆಡ್ ಬೈ 500 1 ರೂಪೀಸ್, ಒಂದು ಯೂನಿಟಿಗೆ 1 ರೂಪಿಯಷ್ಟು ಓವರ್ ಹೆಡ್ ಎಕ್ಸ್ಪೆನ್ಸಸ್ಸು ಆಗ್ತಾ ಇರುವಂಥದ್ದು. ಈ ಮೂರನ್ನೇ ಕೊಟ್ಟಿರೋದು ನಮಗೆ ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಮೆಟೀರಿಯಲ್ ಆ್ಯಂಡ್ ಓವರ್ ಹೆಡ್ ಎಕ್ಸ್ಪೆನ್ಸಸ್. ಈ ಮೂರು ನಾವು ಎಕ್ಸ್ಪೆನ್ಸಸ್ನ ತಗೊಂಡಿದ್ದೀವಿ. ನಾರ್ಮಲ್ ಲಾಸ್ ಆರ್ ಅಬ್ನಾರ್ಮಲ್ ಲಾಸ್ ಯಾವುದು ಕೂಡ ಈ ಒಂದು ಕ್ವಶನಲ್ಲಿ ಇನ್ಫಾರ್ಮೇಷನ್ ಇಲ್ಲ. ಇದಿಷ್ಟ ಇನ್ಫಾರ್ಮೇಷನ್ ಇರೋದು. ಈಗ ಟೋಟಲ್ ಮಾಡೋಣ. ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ 6500. ಹಾಗೆ ಕಾಸ್ಟ್ ಪರ್ ಯೂನಿಟು 13 ರೂಪೀಸ್ ಆಯಿತು. ಇದನ್ನು ಎರಡೂ ಸೈಡ್ ಹಾಕಿ 13 6500. ಬೈ ಪ್ರೋಸೆಸ್ ನಂಬರ್ 2 ಅಕೌಂಟ್. ಫಸ್ಟ್ ಪ್ರೋಸೆಸ್ ಔಟ್ಪುಟ್ ಏನು ಮಾಡ್ತಾ ಇದ್ದೀವಿ, ಪ್ರೋಸೆಸ್ 2ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಇಲ್ಲಿ ಲೆಸ್ ಮಾಡುವಂಥದ್ದು ಯಾವುದೂ ಇಲ್ಲ. 6500 ರೂಪೀಸ್ 13 ಕಾಸ್ಟ್ ಪರ್ ಯೂನಿಟ್. ಇದನ್ನು ನಾವೀಗ ಸೆಕೆಂಡ್ ಪ್ರೋಸೆಸ್ಗೆ ತಗೋಬೇಕು. ಪ್ರೋಸೆಸ್ 2 ಅಕೌಂಟ್ ಪರ್ಟಿಕ್ಯುಲರ್ ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್, ಪರ್ಟಿಕ್ಯುಲರ್ ಕಾಸ್ಟ್ ಪರ್ ಯೂನಿಟ್ ಟೋಟಲ್ ಕಾಸ್ಟ್, ಸೇಮ್ ಫಾರ್ಮೇಟ್ ಫಾಲೋ ಮಾಡ್ತೀವಿ. 2 ಪ್ರೋಸೆಸ್ ನಂಬರ್ 1 ಅಕೌಂಟ್ ಅಂದರೆ ಫಸ್ಟು ನಮಗೆ ಏನೊಂದು ಪ್ರೋಸೆಸ್ಸಲ್ಲಿ ತಗೊಂಡಿದ್ವಿ ಅಲ್ವಾ, ಅದೇ ಒಂದು 6500 ರೂಪೀಸ್ 13 ರೂಪೀಸ್ ಕಾಸ್ಟ್ ಪರ್ ಯೂನಿಟ್ ನಾವಲ್ಲಿ ಔಟ್ಪುಟ್ ಆಗಿದ್ದು ಸೆಕೆಂಡ್ ಪ್ರೋಸೆಸ್ಸಲ್ಲಿ ಇನ್ಪುಟ್ ಆಗಿರುತ್ತೆ. ನೆಕ್ಸ್ಟ್ 2 ಡೈರೆಕ್ಟ್ ಮೆಟೀರಿಯಲ್, 2 ಡೈರೆಕ್ಟ್ ಲೇಬರ್, 2 ಓವರ್ ಹೆಡ್ ಎಕ್ಸ್ಪೆನ್ಸಸ್. 2 ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟಿದೆ ಸೆಕೆಂಡ್ ಪ್ರೋಸೆಸ್ದು 1600 ರೂಪೀಸ್ ಇದೆ. ಡೈರೆಕ್ಟ್ ಲೇಬರ್ 2000 ರೂಪೀಸ್ ಇದೆ. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಏನಿದೆ 1400 ರೂಪೀಸ್ ಇರೋದು. ಇದನ್ನು ನಾವು ಆಗಲೇ ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಂಡ್ವಿ 4/14. 4/14 ಇಂಟು 1400 400 ರೂಪೀಸ್ ಆಗುತ್ತೆ. ಕಾಸ್ಟ್ ಪರ್ ಯೂನಿಟ್ ಯಾವ ರೀತಿ ಸಿಗುತ್ತೆ ನಮಗೆ, ಔಟ್ಪುಟ್ 500 ಯೂನಿಟ್ಸ್ ಇತ್ತು ಅಲ್ವಾ, 1600 ಡಿವೈಡೆಡ್ ಬೈ 500, 2000 ಡಿವೈಡೆಡ್ ಬೈ 500 4 ರೂಪೀಸ್, 400 ಡಿವೈಡೆಡ್ ಬೈ 500 80 ಪೈಸೆ. ಸೊ ಇದಿಷ್ಟು ನಮಗೆ ಎಲ್ಲ ಎಕ್ಸ್ಪೆನ್ಸಸ್ ಕೂಡ ನಾವು ತಗೊಂಡ್ವಿ. ಹಾಗೆ ಫಸ್ಟ್ ಪ್ರೋಸೆಸ್ದು ಔಟ್ಪುಟ್ ಏನಿತ್ತು ಅದನ್ನು ಕೂಡ ತಗೊಂಡ್ವಿ. ಇನ್ಯಾವುದೇ ನಮಗೆ ನಾರ್ಮಲ್ ಲಾಸ್ ಅಬ್ನಾರ್ಮಲ್ ಲಾಸ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲ. ಈಗ ಟೋಟಲ್ ಮಾಡೋಣ. 10,500 ರೂಪೀಸ್ ಟೋಟಲ್ ಕಾಸ್ಟ್ ಆಗುತ್ತೆ. ಕಾಸ್ಟ್ ಪರ್ ಯೂನಿಟ್ 21 ರೂಪೀಸ್ ಆಗುತ್ತೆ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟು ಪ್ರೋಸೆಸ್ 3ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 21 ಕಾಸ್ಟ್ ಪರ್ ಯೂನಿಟ್ 10,500 ಟೋಟಲ್ ಕಾಸ್ಟ್ ಆಗುತ್ತೆ. ಎರಡು ಸೈಡ್ ಕೂಡ ಟೋಟಲನ್ನು ಹಾಕಿದ್ದೀವಿ. ನೆಕ್ಸ್ಟು ಪ್ರೋಸೆಸ್ 3 ಅಕೌಂಟ್, ಸೇಮ್ ಫಾರ್ಮೇಟ್. ಪ್ರೋಸೆಸ್ 2ದು ಒಂದು ಔಟ್ಪುಟ್ ಏನಾಗಿದೆ ಪ್ರೋಸೆಸ್ 3ಗೆ ಇನ್ಪುಟ್ ಆಗಿರುತ್ತೆ. 2 ಪ್ರೋಸೆಸ್ ನಂಬರ್ 2 ಅಕೌಂಟ್ 21 ರೂಪೀಸ್ 10,500 ರೂಪೀಸ್. ಇದರಲ್ಲೂ ನೆಕ್ಸ್ಟ್ ಏನು ಮಾಡ್ತೀವಿ, ಎಲ್ಲ ಎಕ್ಸ್ಪೆನ್ಸಸ್ನ ತಗೊಳ್ತಾ ಹೋಗ್ತೀವಿ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಓವರ್ ಹೆಡ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮೆಟೀರಿಯಲ್ 1500 ರೂಪೀಸ್ ಇದೆ. ಡೈರೆಕ್ಟ್ ಲೇಬರ್ 2500. ಓವರ್ ಹೆಡ್ ಎಕ್ಸ್ಪೆನ್ಸಸ್ 1400 ಇರೋದು. ನಾವು ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದಾಗ 5:4:5 ಬಂದಿತ್ತು. ಸೊ ಪ್ರೋಸೆಸ್ 3ಗೆ 5/14 500 ಯೂನಿಟ್ಸ್. ಒಂದು ಯೂನಿಟ್ಸ್ಗೆ ಎಷ್ಟು ಅಂತ ನೋಡಿದಾಗ 500 ಡಿವೈಡೆಡ್ ಬೈ 500 ಮಾಡಿದರೆ 1 ರೂಪೀಸ್ ಬರುತ್ತೆ. ನಮಗೆ ಕಾಸ್ಟ್ ಪರ್ ಯೂನಿಟ್ ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ. ಟೋಟಲ್ ಕಾಸ್ಟ್ ಏನಿದೆ ಡಿವೈಡೆಡ್ ಬೈ ಔಟ್ಪುಟ್ ಯೂನಿಟ್ಸನ್ನು ನಾವು ಮಾಡಬೇಕಾಗುತ್ತೆ. 1500 ಡಿವೈಡೆಡ್ ಬೈ 500 3 ರೂಪೀಸ್, 2500 ಡಿವೈಡೆಡ್ ಬೈ 500 5 ರೂಪೀಸ್. ಇದಿಷ್ಟೇ. ಈಗ ಟೋಟಲ್ ಮಾಡೋಣ. 15,000 ರೂಪೀಸ್ ಆಯಿತು. ಓವರಾಲ್ ಆಗಿ 3 ಪ್ರೊಸೆಸ್ಸಿಂದ ಎಷ್ಟು ಕಾಸ್ಟ್ ಆಗಿದೆ ನಮಗೆ 15,000 ರೂಪೀಸ್ ಕಾಸ್ಟ್ ಆಗಿದೆ. ಒಂದು ಯೂನಿಟ್ಗೆ 30 ರೂಪೀಸು ಆಗಿರುವಂಥದ್ದು. ಎರಡು ಸೈಡ್ ಟೋಟಲನ್ನು ಹಾಕ್ತಾ ಇದ್ದೀವಿ. ಇಲ್ಲಿ ಎಕ್ಸ್ಪೆನ್ಸಸ್ ಅಷ್ಟೇ ಕೊಟ್ಟಿರೋದ್ರಿಂದ ಸೊ ನಮಗೆ ಇದೇನೇ ಔಟ್ಪುಟ್ ಆಗಿರುತ್ತೆ. ಬೈ ಫಿನಿಶ್ಡ್ ಸ್ಟಾಕ್, ಒಂದು ಫಿನಿಶ್ಡ್ ಸ್ಟಾಕ್ ಆಗೋದಕ್ಕೆ ನಮಗೆ 15,000 ರೂಪೀಸ್ ಖರ್ಚಾಗಿದೆ. ಎಷ್ಟು ಯೂನಿಟ್ಸ್ಗೆ ಖರ್ಚಾಗಿರುವಂಥದ್ದು 500 ಯೂನಿಟ್ಸ್ಗೆ ಖರ್ಚಾಗಿರೋದು. ಒಂದು ಯೂನಿಟಿಗೆ ಎಷ್ಟು ಕಾಸ್ಟ್ ಆಗುತ್ತೆ 30 ರೂಪೀಸ್ ಆಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ, 15,000 ಡಿವೈಡೆಡ್ ಬೈ ಔಟ್ಪುಟ್ ಯೂನಿಟ್ಸು 500 ಯೂನಿಟ್ಸ್ ಇದೆ, ಡಿವೈಡೆಡ್ ಬೈ 500 30 ರೂಪೀಸ್ ಪರ್ ಯೂನಿಟ್ಟಿಗೆ ಕಾಸ್ಟ್ ಆಗಿರೋವಂಥದ್ದು. ನಮಗೆ ಈಗ ಪ್ರೋಸೆಸ್ 1 ಅಕೌಂಟಲ್ಲಿ ಎಷ್ಟು ಕಾಸ್ಟ್ ಆಯಿತು, ಪ್ರೋಸೆಸ್ 2 ಅಕೌಂಟಲ್ಲಿ ಎಷ್ಟಾಯಿತು, ಪ್ರೋಸೆಸ್ 3 ಅಕೌಂಟಲ್ಲಿ ಎಷ್ಟಾಯಿತು ಅಂತ ನಮಗೆ ಓವರಾಲ್ ಆಗಿ ಗೊತ್ತಾಗುತ್ತೆ. ಸೊ ಇದಿಷ್ಟು ನಮಗೆ ಪ್ರೋಸೆಸ್ ಅಕೌಂಟಲ್ಲಿ ಪ್ರಾಬ್ಲಮ್ ಕೊಟ್ಟಾಗ ಮಾಡುವಂಥದ್ದು. ಇದು ಬೇಸಿಕ್ ಪ್ರಾಬ್ಲಮ್ನ ತೊಗೊಂಡಿರೋದು. ನೆಕ್ಸ್ಟು ಅಡ್ವಾನ್ಸ್ಡ್ ಪ್ರಾಬ್ಲಮ್, ಕ್ವಶನ್ ಪೇಪರಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.